ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲೈಫಲ್ಲಿ ಬೇಕಾಗುವಂಥ ತುಂಬಾ ಯೂಸ್ ಆಗುವಂಥ ಟಿಪ್ಸ್ ನೋಡೋಣ. ಖಂಡಿತವಾಗ್ಲೂ ಇವೆಲ್ಲರೂ ನಿಮಗೆ ತುಂಬಾ ಇಷ್ಟ ಆಗೋದ್ರ ಜೊತೆಗೆ ಹೆಚ್ಚಿನ ಹಣ ಕೂಡ ಉಳಿತಾಯ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ಮನೇಲಿ ಈ ರೀತಿ ಇರುವಂಥ ಬಾಕ್ಸ್ನ ನಾವು ಇನ್ನು ಯೂಸ್ ಆಗೋಲ್ಲ ಅಂತ ಬಿಸಾಕ್ತಾ ಇರ್ತೀವಿ. ಅದಕ್ಕೆ ಬದಲಾಗಿ ನೋಡಿ, ಈ ಥರ ನಾವು ಬೆಸ್ಟಾಗಿ ರಿಯೂಸ್ ಮಾಡ್ಕೋಬೋದು. ಇದನ್ನು ರಿಯೂಸ್ ಮಾಡೋದಕ್ಕೂ ಮುಂಚೆ ಇದ್ರ ಸೈಡಲ್ಲಿ ನೋಡಿ, ಈ ಜಾಗದಲ್ಲಿ ಈ ರೀತಿ ನಾವು ಅಗಲಕ್ಕೆ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಮಾಡಿ ತಗೋಣ. ನೋಡಿ, ಕಟ್ ಮಾಡ್ಕೊಂಡಾದ್ಮೇಲೆ ಇದು ನೋಡೋದಕ್ಕೆ ಹೀಗೆ ಇರುತ್ತೆ. ಇನ್ನು ಸೈಡಲ್ಲಿ ಇರುವಂಥ ಇದನ್ನ ನಾವು ಚಿಕ್ಕದಾಗಿ ಕಟ್ ಮಾಡಿ ತಗೊಂಬೇಡ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಇವಾಗ ಬಿಚ್ಕೊಳ್ಳಿರೋದಕ್ಕೋಸ್ಕರ ಇದ್ರ ಮೇಲ್ಗಡೆ ನಾವು ಸೆಲೋ ಟೇಪ್ನ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ಟಿಕ್ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋ ಅಂತ ನೋಡೋಣ. ನೋಡಿ, ಮನೆಯಲ್ಲಿ ಈ ಥರ ಕಾಫಿ ಪುಡಿ ಪೌಡರ್ ಪ್ಯಾಕೆಟ್ಸ್ನ ತಂದು ಯೂಸ್ ಮಾಡ್ತಾ ಇರ್ತೀವಿ. ಇದನ್ನು ನಾವು ಹಾಗೆ ಇಟ್ಟಿದಾಗ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ನೋಡಿ, ಈ ಥರ ಬಾಕ್ಸ್ನಲ್ಲಿ ನಾವು ಈ ರೀತಿ ಇಟ್ಕೊಂಡಾಗ ತುಂಬಾ ಈಸಿಯಾಗಿ ತೆಗೆದು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಇರೋದ್ರಿಂದ ಈಸಿಯಾಗಿ ಗೊತ್ತಾಗುತ್ತೆ. ಈ ಥರ ಇಲ್ಲದೆ ಪ್ಲೈನ್ ಆಗಿದ್ರೆ ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಇದರಿಂದಗಡೆ ಡಬಲ್ ಸೈಡ್ ಗಮ್ ಟೇಪ್ನ ಸ್ಟಿಕ್ ಮಾಡ್ಕೊಂಡು ಕಿಚನಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ಅಂಟಿಸ್ಕೋಬಹುದು. ನೆಕ್ಸ್ಟ್ ಇದರಿಂದ ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನಾವು ಇದರಿಂದ ಕಾಫಿ ಪೌಡರ್ ಪ್ಯಾಕೆಟ್ನ ಈಸಿಯಾಗಿ ನಾವು 1 by 1 ಆಗಿ ತೆಗೆದು ಯೂಸ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್. ನೋಡಿ, ಈ ತರ ಕಾಫಿ ಪೌಡರ್ ಪ್ಯಾಕೆಟ್ ಅಷ್ಟೇ ಅಲ್ಲದೆ ಬೂಸ್ಟ್ ಇರ್ಬೋದು, ಹಾರ್ಲಿಕ್ಸ್ ಇರ್ಬೋದು, ಅಥವಾ ಶಾಂಪೂ ಪ್ಯಾಕೆಟ್ ಇರ್ಬೋದು, ಅದನ್ನೆಲ್ಲ ನಾವು ಈ ರೀತಿ ಇಟ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಒಂದ್ ಬಟ್ಲಲ್ಲಿ ಒಂದ್ ಗಂಧನ ನಾನು ಕೈಯಿಂದನೇ ಈ ರೀತಿ ಪುಡಿ ಮಾಡಿ ಹಾಕೋತಾ ಇದೀನಿ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ನೋಡಿ, ಹಾಲನ್ನ ಮಿಕ್ಸ್ ಮಾಡ್ತಾ ಇದೀನಿ. ನೋಡಿ, ಕಾಯಿಸಿರೋ ಹಾಲಾಗಿರ್ಬೋದು ಅಥವಾ ಹಸಿ ಹಾಲಾಗಿರ್ಬೋದು, ಯಾವ್ದನ್ನಾದ್ರೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸ್ಮೂತ್ ಆಗಿ ಬ್ಲೆಂಡ್ ಆಗಿ ಸಿಗುತ್ತೆ ನಮ್ಗೆ. ಇನ್ನು ಇದನ್ನ ದೇವ್ರ ಫೋಟೋಗೆ ಇಟ್ಕೊಂಡಾಗ ಒಣಗದ ಮೇಲೆ ಆದಷ್ಟು ಬೇಗ ಬಿದ್ದೋಗೋದಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋ ಗಂಧನ ಫೋಟೋದಲ್ಲಿ ಇಡಬೇಕಾದಾಗ ಬೆರಳಿಂದ ಇಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ನೋಡಿ, ಪೆನ್ನ ಯೂಸ್ ಮಾಡ್ಕೋತಾ ಇದೀನಿ. ಪೆನ್ನ ಯೂಸ್ ಮಾಡ್ಕೊಂಡು ಇಟ್ಟಾಗ ನಮಗೆ ಪರ್ಫೆಕ್ಟ್ ಶೇಪಲ್ಲಿ ರೌಂಡ್ ಆಗಿ ಸಿಗುತ್ತೆ. ಅಷ್ಟೇ ಇಲ್ಲದೆ ತುಂಬಾನೇ ಈಸಿಯಾಗಿ ಬೇಗನೆ ನಮ್ ಕೆಲಸ ಕೂಡ ಆಗುತ್ತೆ. ನೋಡಿ, ಇದೇ ತರನೇ ಪೆನ್ನಿಂದ ಕುಂಕುಮನ ಕೂಡ ಇಟ್ಟು ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಅಂತ. ಪೆನ್ ಅಷ್ಟೇ ಅಲ್ಲ, ಅದಕ್ಕೆ ಬದಲಾಗಿ ನಾವು ಪೆನ್ಸಿಲ್ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಈವನ್ ಆಗಿ ಬರುತ್ತೆ ಎಲ್ಲಾನು. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ದೇವ್ರ ಫೋಟೋಗೆ ಗಂಧ ಅಥವಾ ಕುಂಕುಮನ ಇಡಬೇಕಾದಾಗ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ, ತುಂಬಾನೇ ಯೂಸ್ ಆಗುತ್ತೆ. ಇನ್ನು ದೇವ್ರ ಮನೇಲಿ ಯೂಸ್ ಮಾಡುವಂತ ಕೆಲವೊಂದು ಫೋಟೋಗಳಿಗೆ ಈ ರೀತಿ ಆಣಿ ಹೊಡೆದಿರಲ್ಲ. ಆಣಿ ಹೊಡೆದಿರುವಂತ ಫೋಟೋಗಳಿಗೆ ಹೂವನ್ನ ಇಟ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆ ರೀತಿ ಇರುವಂತ ಫೋಟೋ ಸಹ ಈಸಿಯಾಗಿ ನಾವು 1 ಮೊಳದಷ್ಟು ಹೂವನ್ನ ಇಟ್ಕೋಬಹುದು. ಅದಕ್ಕಾಗಿ ನಮ್ಗೆ ಒಂದೇ ಒಂದು ರಬ್ಬರ್ ಬ್ಯಾಂಡ್ ಅಷ್ಟೇ ಬೇಕಾಗುತ್ತೆ. ನೋಡಿ, ರಬ್ಬರ್ ಬ್ಯಾಂಡ್ ನ ಈ ರೀತಿ ನಾವು ಫೋಟೋ ಮೇಲ್ಗಡೆಗೆ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಹಾಕೊಂಡಿನಿ. ಇವಾಗ ಈ ರೀತಿ ಹಾಕೊಂಡಿರುವಂತ ರಬ್ಬರ್ ಬ್ಯಾಂಡ್ ಅಲ್ಲಿ ನಾವು ಈಸಿಯಾಗಿ ಹೂಗಳನ್ನ ಇಟ್ಕೋಬಹುದು. ನೋಡಿ, ಇದೇ ತರನೇ ಈ ರಬ್ಬರ್ ಬ್ಯಾಂಡ್ ನಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನ ಈಸಿಯಾಗಿ ನಾವು ಇಟ್ಕೋಬಹುದು. ಇನ್ನು ಈ ರೀತಿ ಅಷ್ಟೇ ಇಲ್ದೇನೆ ಕಟ್ಟಿರೋ ಹೂವನ್ನ ಕೂಡ ತುಂಬಾನೇ ಈಸಿಯಾಗಿ ಇಟ್ಕೋಬಹುದು. ನೋಡಿ, ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಅಲ್ಲಿ ಈ ರೀತಿ ಹಾಕೊಂಡಾಗ ಈಸಿಯಾಗಿ ಹೂವು ಫಿಕ್ಸ್ ಆಗುತ್ತೆ, ಬಿಚ್ಕೊಳ್ಳೋದೇ ಇಲ್ಲ. ಖಂಡಿತವಾಗ್ಲೂ ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್. ನೋಡೋದಕ್ಕೂ ಸಹ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೇಲಿ ಬರುವಂತ ನೀರು ಉಪ್ಪು ನೀರಾಗಿದ್ರೆ ಸಿಂಕ್ ಹತ್ರ ಎಲ್ಲ ಹೀಗೆ ಇರುತ್ತೆ. ಸಿಂಕ್ ಹತ್ರ ಅಷ್ಟೇ ಅಲ್ಲದೆ ನಾವು ಪಾತ್ರೆಗಳೆಲ್ಲ ತೊಳೆದು ಎಲ್ಲಿ ಬೋರ್ಲಾಗ್ತೀವೋ ಆ ಜಾಗದಲ್ಲಿ ಸಹ ಇದೇ ರೀತಿಯಲ್ಲೇ ವೈಟ್ ಆಗಿ ಆಗ್ಬಿಟ್ಟಿರುತ್ತೆ. ಈ ಕಡೆ ನಾವು ಎಷ್ಟೇ ಚೆನ್ನಾಗಿ ತಿಕ್ಕಿ ತೊಳೆದು ಕ್ಲೀನ್ ಮಾಡ್ಕೊಂಡ್ರು ಮತ್ತೆ ವೈಟ್ ಆಗಿ ಕಾಣಿಸೋದ್ರ ಜೊತೆಗೇನೆ ಸ್ವಲ್ಪನೂ ಶೈನಿಂಗ್ ಇಲ್ದೇನೆ ಡಲ್ ಆಗಿರೋ ತರ ಕಾಣಿಸುತ್ತೆ. ಇದನ್ನ ತುಂಬಾನೇ ಈಸಿಯಾಗಿ ಒಂದೇ ಒಂದು ವಸ್ತುನ ಬಳಸ್ಕೊಂಡು ಕರೆಕ್ಟ್ ಮೆಥಡ್ ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ನಾವು ಮೇಂಟೈನ್ ಮಾಡ್ಕೋಬಹುದು. ಅದು ಹೇಗೆ ನೋಡೋಣ. ನೋಡಿ, ಈ ಸಿಂಕ್ ಹತ್ರ ತುಂಬಾನೇ ಉಪ್ಪಿನ ಕರೆ ತುಂಬಿದ್ದಾಗ ಮೊದಲು ನಾವು ಅದನ್ನ ಸ್ಯಾಂಡ್ ಪೇಪರ್ ಇಂದ ಉಜ್ಜಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸಹ ಡ್ರೈ ಆದ್ಮೇಲೆ ಬೆಳ್ಳಗಿತ್ತು ಅಂದಾಗ ಮೊದಲು ನಾವು ಆ ಜಾಗದಲ್ಲಿ ನೀರ್ ಹಾಕಿ ಬರೀ ಸ್ಕ್ರಬ್ಬರ್ ಇಂದ ಕ್ಲೀನ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದ್ಸಲ ನಾವು ನೀರನ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದಾದ್ಮೇಲೆ ಇಲ್ಲಿರುವಂತ ಎಕ್ಸ್ಟ್ರಾ ನೀರನ್ನೆಲ್ಲ ಒಂದ್ ಬಟ್ಟೆಯಿಂದ ಕ್ಲೀನ್ ಆಗಿ ಒರೆಸಿ ತಗೋಣ. ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ಅಷ್ಟೇ ನೀರಿರ್ಬೇಕು, ತುಂಬಾ ನೀರಿರಬಾರ್ದು. ನೆಕ್ಸ್ಟ್ ಡ್ರೈ ಆಗಿರುವಂತ ಒಂದ್ ಬಟ್ಟೆನ ತಗೊಳ್ಳಿ ಅಥವಾ ಟಿಶ್ಯೂ ಪೇಪರ್ ನ ತಗೊಳ್ಳಿ. ಅದ್ರ ಮೇಲ್ಗಡೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಕೊಬ್ಬರಿ ಎಣ್ಣೆನ ಮಾತ್ರ ಯೂಸ್ ಮಾಡಬೇಕು, ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಬಾರ್ದು. ಈ ಎಣ್ಣೆನ 10 ರಿಂದ 12 ಡ್ರಾಪ್ ಅಷ್ಟು ಹಾಕೊಂಡಾದ್ಮೇಲೆ ನಾವು ಎಲ್ಲೆಲ್ಲಿ ಉಪ್ಪಿನ ಕರೆ ಇತ್ತು ಕ್ಲೀನ್ ಮಾಡ್ಕೊಂಡಿದ್ವಲ್ವಾ ಆ ಜಾಗದಲ್ಲೆಲ್ಲ ಒರೆಸ್ಕೊಳ್ತಾ ಬರ್ಬೇಕಾಗುತ್ತೆ. ನೋಡಿ, ಇದೇ ತರನೇ ಶಿಂಕ್ ಸುತ್ತಲೂ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಈ ತರ ನಾವು ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ 4 ರಿಂದ 5 ದಿನದ ತನಕ ಅದ್ರ ಮೇಲ್ಗಡೆ ಎಲ್ಲ ಶೈನ್ ಆಗಿ ತುಂಬಾನೇ ಪಳ ಅಂತ ಹೊಳಿತಾ ಇರುತ್ತೆ. ಅಷ್ಟೇ ಅಲ್ಲದೆ ಈ ಮೆಥಡ್ ಅಲ್ಲಿ ನಾವು ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ಇದ್ರ ಮೇಲ್ಗಡೆ ಉಪ್ಪಿನ ಕರೆ ಅನ್ನೋದು ಸೇರೋದಿಲ್ಲ. ಖಂಡಿತವಾಗ್ಲೂ ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ.
ನೋಡಿ ಖಾಲಿಯಾಗಿರುವಂಥ ಇಂಗು ಡಬ್ಬನ ತಗೊಂಡಿದ್ದೀನಿ. ಇದರಲ್ಲಿ ಅಲ್ಪ ಸ್ವಲ್ಪ ಇಂಗು ಪೌಡರ್ ಅನ್ನೋದು ಹಾಗೆ ಇದೆ. ಇದನ್ನ ಹಾಗೆ ಇಟ್ಕೊಳ್ಳೋಣ. ಇವಾಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದೀನಿ. ಇದಾದ್ಮೇಲೆ ಇದ್ರ ಜೊತೆಗೆ ನ್ಯಾಪ್ಥಲಿನ್ ಬಾಲ್ಸ್ನ ಯೂಸ್ ಮಾಡ್ತಾ ಇದೀನಿ. ನೋಡಿ ಇದರಿಂದ ಒಂದೇ ಒಂದು ಬಾಲ್ನ ಮಾತ್ರ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದೀನಿ. ನೋಡಿ ಈ ರೀತಿ ಇವೆರಡನ್ನು ಹಾಕೊಂಡಾದ್ಮೇಲೆ ಇವಾಗ ನಾವು ಮುಚ್ಚಳನ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ತಗೋಣ. ಇವಾಗ ಇದು ನಮಗೆ ಪವರ್ಫುಲ್ ಹೋಮ್ ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ನೋಡಿ ಇದನ್ನ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ. ನಾವು ರಾತ್ರಿ ಮಲಗೋದಕ್ಕೂ ಮುಂಚೆ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ ಹತ್ರ ಕ್ಲೀನ್ ಮಾಡಿರ್ತೀವಲ್ವಾ, ಈ ತರ ಕ್ಲೀನ್ ಮಾಡಿದ್ದಾಗ್ಲೂ ಕೆಲವೊಂದ್ಸಲ ಇಲ್ಲಿ ಜಿರಳೆಗಳಾಗ್ಲಿ ಅಥವಾ ಹಲ್ಲಿಗಳಾಗ್ಲಿ ಓಡಾಡ್ತಾ ಇರುತ್ತೆ. ಅದರಲ್ಲೂ ಸ್ವಲ್ಪ ಉಳಿದಿರುವಂತ ಫುಡ್ ಅನ್ನೆಲ್ಲ ನಾವು ಪಾತ್ರೆಯಲ್ಲಿ ಇಟ್ಟಿರ್ತೀವಿ. ಈ ಸ್ಮೆಲ್ಗೆ ಜಿರಳೆಗಳಾಗ್ಲಿ ಅಥವಾ ಹಲ್ಲಿಗಳಾಗ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಪಾತ್ರೆ ಹತ್ರ ಬಂದ್ಬಿಡುತ್ತೆ. ಅದಕ್ಕಾಗಿ ನೋಡಿ ಈ ಜಾಗದಲ್ಲಿ ನಾವು ಮುಖ್ಯವಾಗಿ ಮಲಗೋದಕ್ಕೂ ಮುಂಚೆ ಈ ಪೌಡರ್ನ ಈ ರೀತಿ ಹಾಕಿ ಮಲಗೋದ್ರಿಂದ ಖಂಡಿತವಾಗ್ಲೂ ಇದರಿಂದ ಬರುವಂತ ಸ್ಮೆಲ್ಗೆ ಆ ಜಾಗದಲ್ಲಿ ಬರೋದೇ ಇಲ್ಲ. ಅಷ್ಟೇ ಅಲ್ಲದೆ ಈ ತರ ನಾವು ಕಂಟಿನ್ಯೂಸ್ ಆಗಿ ಒಂದು 3-4 ದಿನ ಯೂಸ್ ಮಾಡೋದ್ರಿಂದ ಮನೆ ಬಿಟ್ಟು ಅದೆಲ್ಲ ಹೊಟ್ಟೆ ಹೋಗ್ಬಿಡುತ್ತೆ. ಇನ್ನು ಕೆಲವೊಂದ್ಸಲ ಕಿಚನ್ ಅಲ್ಲಿ ನಾವು ಬಿರಿಯಾನಿ ಅಥವಾ ನಾನ್ ವೆಜ್ ಮಾಡಿದಾಗ ಅದ್ರ ಸ್ಮೆಲ್ ಎಲ್ಲ ಬರ್ತಿರುತ್ತಲ್ವಾ, ಈ ತರ ನಾವು ನ್ಯಾಪ್ಥಲಿನ್ ಬಾಲ್ಸ್ನ ಯೂಸ್ ಮಾಡಿರೋದ್ರಿಂದ ಆ ಸ್ಮೆಲ್ ಯಾವುದು ಬರೋದಿಲ್ಲ. ತುಂಬಾನೇ ಚೆನ್ನಾಗಿ ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಕೂಡ ಬರ್ತಿರುತ್ತೆ. ನೋಡಿ ಈ ಪೌಡರ್ನ ಸಿಂಕ್ ಹತ್ರ ಕೂಡ ಹಾಕೋತಾ ಇದೀನಿ. ಇಲ್ಲೂ ಸಹ ನೈಟಲ್ಲಿ ಜಿರಳೆಗಳು ಬರೋದ್ರಿಂದ ಈ ರೀತಿ ಕಿಚನ್ ಶೆಲ್ಫ್ ಮೇಲ್ಗಡೆ ಹಾಗೆ ಗ್ಯಾಸ್ ಸ್ಟವ್ ಮೇಲ್ಗಡೆ ಎಲ್ಲ ನಾವು ಈ ಪೌಡರ್ನ ಹಾಕಿ ಮಾರನೇ ದಿನ ಬೆಳಗ್ಗೆ ಎದ್ದು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಮನೇಲಿ ಒಂದು ಜಿರಳೆ ಆಗಲಿ ಅಥವಾ ಹಲ್ಲಿ ಆಗಲಿ ಯಾವುದು ಕೂಡ ಇರೋದಿಲ್ಲ. ಖಂಡಿತವಾಗ್ಲೂ ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್. ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ ಸ್ವಲ್ಪ ಟೂತ್ ಪೇಸ್ಟ್ ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ವ್ಯಾಸ್ಲಿನ್ ಕೂಡ ತಗೊಂಡಿದ್ದೀನಿ. ಇವೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ. ನೋಡಿ ನಾನು ಕೈನಲ್ಲೇ ಮಿಕ್ಸ್ ಮಾಡ್ಕೋತಾ ಇದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂತ ಪೇಸ್ಟ್ ನ ಸೊಳ್ಳೆ, ಇರುವೆ ಅಥವಾ ಸಣ್ಣ ಪುಟ್ಟ ಹುಳ ಕಚ್ಚಿದಾಗ ಅಲ್ಲಿ ನಾವು ಇದನ್ನ ಹಚ್ಕೊಳ್ಳೋಣ. ಈ ರೀತಿ ಹಚ್ಚೋದ್ರಿಂದ ಅಲ್ಲಿರುವಂತ ಊತ ಇರ್ಬೋದು ಅಥವಾ ಉರಿ ಇರ್ಬೋದು ಅವೆಲ್ಲನೂ ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ ಒಂದು ಬಟ್ಲನ್ ತಗೊಂಡಿದ್ದೀನಿ. ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೋ. ನೆಕ್ಸ್ಟ್ 1/4 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದೀನಿ. ಇದ್ರ ಜೊತೆಗೆ 2 ಮುಚ್ಚಳದಷ್ಟು ವಿನಿಗರ್ನ ಹಾಕೋತಾ ಇದೀನಿ. ಇದಾದ್ಮೇಲೆ ಕೊನೆಯದಾಗಿ ಟೂತ್ ಪೇಸ್ಟ್ ಅನ್ನ ಹಾಕೋತಾ ಇದೀನಿ. ನೋಡಿ ವೈಟ್ ಕಲರ್ ಇರುವಂತ ಟೂತ್ ಪೇಸ್ಟ್ ಇದಕ್ಕೋಸ್ಕರ ಬೇಕಾಗುತ್ತೆ. ಇವಿಷ್ಟನ್ನು ಹಾಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿರುವಂತ ಲಿಕ್ವಿಡ್ ನ ನಾವು ಕ್ಲೀನಿಂಗ್ ಗೋಸ್ಕರ ಬಳಸ್ಕೋಬಹುದು. ಅಂದ್ರೆ ಕೆಲವೊಂದು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ನಾವು ನೀರ್ ಹಾಕಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕಾಗಿ ನೋಡಿ ಈ ತರ ನಾವು ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಸ್ವಲ್ಪ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ಅದನ್ನ ನಾವು ಈ ಲಿಕ್ವಿಡ್ ನಲ್ಲಿ ಅದ್ದಿ ಆಮೇಲೆ ನಾವು ಎಲೆಕ್ಟ್ರಿಕ್ ಐಟಮ್ಸ್ ನ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಈ ಎಲೆಕ್ಟ್ರಿಕ್ ಐಟಮ್ಸ್ ಅಲ್ಲಿ ಎಷ್ಟೇ ಕರೆ ಇದ್ರೂ ತುಂಬಾನೇ ಈಸಿಯಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇದು ವೈಟ್ ಕಲರ್ ಇರೋದ್ರಿಂದ ಈ ತರ ಇರುವಂತ ಕರೆಗಳನ್ನ ನಾವು ಈಸಿಯಾಗಿ ಈ ಲಿಕ್ವಿಡ್ ನ ಬಳಸ್ಕೊಂಡು ತೆಗೆದು ಬಿಡ್ಬೋದು. ನೋಡಿ ನಾನು ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಜಸ್ಟ್ ಒರೆಸ್ಕೋತಾ ಇದೀನಿ. ತುಂಬಾನೇ ಈಸಿಯಾಗಿ ಕೊಳೆ ಎಲ್ಲ ಬಂದ್ಬಿಡ್ತಾ ಇದೆ. ಇದೇ ತರನೇ ನಾವು ಯೂಸ್ ಮಾಡುವಂತ ಹೇರ್ ಡ್ರೈಯರ್ ಇರ್ಬೋದು ಅಥವಾ ಮಿಕ್ಸಿ ಇರ್ಬೋದು, ಇಲ್ಲಾಂದ್ರೆ ಐರನ್ ಬಾಕ್ಸ್ ಇರ್ಬೋದು, ಅವನ್ನೆಲ್ಲ ನಾವು ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಇದ್ರ ವೈರ್ನ ಸಹ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇದೀನಿ. ಈ ತರ ನಾವು ಒಂದ್ಸಲ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಡ್ರೈ ಆಗಿರುವಂತ ಕ್ಲಾತ್ ಇಂದ ಪೂರ್ತಿಯಾಗಿ ನಾವು ಒರೆಸ್ಕೋಬೇಕಾಗುತ್ತೆ. ಈ ತರ ನಾವು ಕ್ಲೀನ್ ಮಾಡೋದ್ರಿಂದ ಎಲೆಕ್ಟ್ರಿಕ್ ಐಟಮ್ಸ್ ನ ನಾವು ಈಸಿಯಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಖಂಡಿತವಾಗ್ಲೂ ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.